ಆ ಹುಡುಗ ನನಗೆ ಕಾಣಿಸೋದ್ರಿಂದ ವಿಶಾಲಾಕ್ಷಮ್ಮ ತಾಯಿ ನನಗೆ ಹೇಳಕ್ ಹೊರಟಿರೋ ಉದ್ದೇಶನಾದ್ರೂ ಏನು? ಅಮ್ಮ ವಿಶಾಲಾಕ್ಷಮ್ಮ ತಾಯಿ, ಇಷ್ಟಕ್ಕೂ ಏನ್ ಹೇಳಕ್ ಹೊರಟಿದ್ಯಾ? ನನ್ಗೇನು ಅರ್ಥ ಆಗ್ತಿಲ್ಲ. ಯಜಮಾನ್ರು ನನಗೆ ಒಪ್ಸಿರೋ ಕೆಲಸ ಯಾವುದೇ ಆತಂಕ ಇಲ್ಲದೆ ಸರಿಯಾಗಿ ನಡೆಸ್ಕೊಡು ತಾಯಿ. ವಿಶಾಲ್, ಅಪ್ಪ ವಿಶಾಲ್. ಕಂದ ವಿಶಾಲ್, 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 ಕಟ್ಬಿಡೋ ಮಗನ ವಿಶಾಲ್. ವಿಶ್ಗೆ ಏನಾಯ್ತು ಅಣ್ಣ? ಯಾಕೆ ಹೇಗೆ ಸಡನ್ ಆಗಿ ತಲೆ ತಿರುಗಿ ಬಿದ್ದು ಹೋದ? ಭಯ ಪಡಬೇಡ ದೂರಂಧರ, ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ ಅಲ್ವಾ, ಬಂದು ನೋಡ್ತಾರೆ. ಯಾವಾಗ್ಲೂ ಹೆಲ್ದಿ ಫುಡ್ ತಿಂತಾನೆ, ಯಾವಾಗ್ಲೂ ಎಕ್ಸರ್ಸೈಸ್ ಮಾಡ್ತಿರ್ತಾನೆ. ಇಷ್ಟು ಆರೋಗ್ಯವಾಗಿರೋ ನನ್ನ ಮಗನ್ಗೆ ಇದ್ದಕ್ಕಿದ್ದ ಹಾಗೆ ತಲೆ ಸುತ್ತ ಬರೋದು ಅಂದ್ರೆ ಏನು? ಯಾರ ದೃಷ್ಟಿ ತಾಗಿದ್ಯೋ ಏನೋ ಅಕ್ಕ, ವಿಶಾಲಿಗೆ ಹೀಗಾಗ್ಲಿ ಅಂತ ಯಾರು ಕೇಳ್ಕೊಂಡಿದ್ರೋ ಏನೋ, ಅದಕ್ಕೆ ಹೀಗೆಲ್ಲ ಆಗಿದೆ ಅಕ್ಕ. ಪರಶು, ನೀನ್ ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನನ್ ಮಗನ್ಗೆ ಏನಾದ್ರೂ ಆದ್ರೆ ನೀವೆಲ್ರೂ ಬದುಕೋಗ್ ಬಿಡ್ತೀನಾ? ಅಬ್ಬಾ, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀಯಕ್ಕ. ವಿಶಾಲ್ಗೇನಾದ್ರೂ ಆದ್ರೆ ಮೊದ್ಲು ಖುಷಿ ಪಡೋದ್ ನೀನೇ ತಾನೇ. ವಿಶಾಲ್, ಒಂದು ಸರ್ತಿ ನೋಡು ಕಂದ. ವಿಶಾಲ್. ಜಗದೀಶ್ ಸರ್, ಬನ್ನಿ ಡಾಕ್ಟರ್, ನೋಡಿ. ಯಜಮಾನ್ರು ಯಾಕೆ ಇನ್ನೂ ಬಂದಿಲ್ಲ? ಮಾವ, ವಿಶಾಲ ಕಾಲ್ ಬರ್ತಿದೆ. ಯಾರು ನೋಡು. ಹಲೋ ಯಜಮಾನ್ರೆ. ನೈನಿ, ನಾನು ಹಾಸಿನಿ ಮಾತಾಡ್ತಿರೋದು. ಅಕ್ಕ, ಯಜಮಾನ್ರು ಯಾಕೆ ಇನ್ನೂ ಆಫೀಸಿಗೆ ಬಂದಿಲ್ವಲ್ಲ? ನಾನು ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಇವಾಗ ವಿಶಾಲ್ ಬರೋ ಪರಿಸ್ಥಿತಿಯಲ್ಲಿ ಇಲ್ಲ ನೈನಿ. ಏನಾಯ್ತು ಅಕ್ಕ? ಯಾಕೆ ಬರಲ್ಲ? ಆಹಾ, ನೀನೇನು ಭಯ ಪಡ್ಬೇಡ ನೈನಿ. ಇದ್ದಕ್ಕಿದ್ದ ಹಾಗೆ ವಿಶಾಲ್ ತಲೆ ತಿರುಗಿ ಬಿದ್ದೋದ. ಯಜಮಾನ್ರು ತಲೆ ತಿರುಗಿ ಬಿದ್ದು ಹೋದ್ರ?
ಯಾಕಕ್ಕ? ಹೇಗೆ? ಯಜಮಾನ್ರಿಗೆ ಏನಾಯ್ತು? ನೈನಿ, ವಿಶಾಲ್ ಆರಾಮಾಗಿದ್ದಾನೆ. ಅವನಿಗೇನು ಆಗಿಲ್ಲ. ನೀನ್ ಏನು ಟೆನ್ಷನ್ ತಗೋಬೇಡ. ಹಾ, ಯಜಮಾನ್ರಿಗೆ ಹೀಗೆಲ್ಲ ಆಗಿದ್ರು ಕೂಡ ಗಾಬರಿ ಆಗದೆ ಹೇಗಿರಕ್ಕಾಗತ್ತಕ್ಕ? ಸರಿ, ನಾನು ಈಗಲೇ ಮನೆಗೆ ಬರ್ತೀನಿ. ನೈನಿ ನೈನಿ ನಾನು ಹೇಳ್ತಿರೋದು ನೈನಿ, ನೀನ್ ನೇರವಾಗಿ ಮನೆಗೆ ಬರ್ಬೇಡ. ವಿಶಾಲ್ ನಿಂಗೊಂದು ಕೆಲಸ ಕೊಟ್ಟಿದ್ದಾನಲ್ಲ, ಅದನ್ನ ಪೂರ್ತಿ ಮುಗಿಸ್ಕೊಂಡ್ ಬಾ. ಏನ್ ಮಾಡ್ಬೇಕಕ್ಕ? ಅದು ಆ ಅಗ್ರಿಮೆಂಟ್ ಪೇಪರ್ಸ್ಗಳನ್ನೆಲ್ಲ ಲಾಯರ್ಗೆ ಕೊಡ್ಬೇಕು ಅಂತ ವಿಶಾಲ್ ಹೇಳ್ತಿದ್ದ ಅಲ್ವಾ? ಅವನಿಗೆ ಬರಕ್ ಆಗಲ್ಲ ಅಂತ ತಾನೇ ನಿನಗೆ ಹೋಗಕ್ ಹೇಳಿದ್ದು. ಅದೆಲ್ಲ ನನ್ನಿಂದ ಆಗಲ್ಲ ಅಕ್ಕ. ನಾನು ಮನೆಗೆ ಬಂದ್ಬಿಡ್ತೀನಿ. ನೈನಿ, ಚಿಕ್ಕ ಕೆಲ್ಸ ಅಲ್ವಾ? ಆ ಅಗ್ರಿಮೆಂಟ್ನ ತಗೊಂಡು ಲಾಯರ್ಗೆ ಕೊಡ್ಬೇಕು ಅಷ್ಟೇ. ಇದ್ರಲ್ಲಿ ಗಾಬರಿ ಆಗೋದಕ್ಕೆ ಭಯ ಪಟ್ಕೊಳ್ಳೋಕೆ ಏನಿದೆ ಹೇಳು? ಹಾಗಲ್ಲ ಅಕ್ಕ, ಯಜಮಾನ್ರು. ನೈನಿ, ನಿನ್ ಕೆಲ ಕೆಲ್ಸ ಆಗತ್ತೆ, ನಿನ್ ಕೆಲ್ ಮಾಡಕ್ ಆಗತ್ತೆ ಅಂತಾನೆ ವಿಶಾಲ್ ನಿಂಗೆ ಆ ಕೆಲ್ಸನ ಒಪ್ಸಿದ್ದು. ನಿನ್ ಮೇಲಿಟ್ಟಿರೋ ಈ ನಂಬಿಕೆನ ನೀನ್ ಹಾಳ್ ಮಾಡ್ಕೊಳ್ಳೋದು ಸರಿನಾ? ತಪ್ಪಲ್ವಾ? ಗುಡ್, ಹೇಳಿದ ಮಾತನ್ನ ಕೇಳ್ಬೇಕು. ಸರಿ, ನೀನು ಬೇಗ ಹೋಗಿ ಆ ಲಾಯರ್ಗೆ ಪೇಪರ್ಸ್ನೆಲ್ಲ ಕೊಟ್ಟು ಮನೆಗ್ ಬಂದ್ಬಿಡು. ಇಲ್ಲ ನಾವ್ ಹೇಗೂ ಎಲ್ರೂ ಇದ್ದೀವಲ್ಲ. ಯಜಮಾನ್ರು ಹುಷಾರು ಅಕ್ಕ, ನಾನು ಬೇಗ ಬಂದ್ಬಿಡ್ತೀನಿ. ಹಾ, ಸರಿ ಸರಿ ಆಯ್ತು. ಹಾ, ಏನಕ್ಕೆ ಯಾಕಷ್ಟು ಟೆನ್ಷನ್ ಆಗಿದ್ದೀರಾ? ಈಗ ಯಜಮಾನ್ರು ಹೇಗಿದಾರೋ ಏನೋ ಅಂತ ತುಂಬಾ ಗಾಬರಿ ಆಗ್ತಿದೆ ವಿಕ್ರಾಂತ್. ಅಯ್ಯೋ, ಅದಕ್ಕೆ ಅಣ್ಣನ ನೋಡ್ಕೊಳ್ಳೋಕೆ ಅಲ್ಲೆಲ್ಲರೂ ಇದ್ದಾರಲ್ಲ, ಅದಕ್ಕೆ ಟೆನ್ಷನ್ ಯಾಕೆ? ಒಂದೊಂದ್ಸಲ ಅಪಾಯನ ಯಾರು ತಡಿಯಕ್ಕಾಗಲ್ಲ ವಿಕ್ರಾಂತ್. ಒಂದೇ ಕ್ಷಣ ಸಾಕು ಊಹಿಸ್ಕೊಳಕ್ಕಾಗ್ದಿರೋ ಅಪಾಯ ನಡೆಯಕ್ಕೆ. ಅದಕ್ಕೆ ನಾವು ಕಂಪ್ಯೂಟರ್ ಕಾಲದಲ್ಲಿದ್ದೀವಿ. ಏನೇ ಆದರೂ ನಾವು ಬೇಗ ವಾಸಿ ಮಾಡ್ಬೋದು. ಇಲ್ಲ ವಿಕ್ರಾಂತ್, ಕಾಲ ಯಾವತ್ತೂ ನಮ್ಗಿಂತ ಮುಂದೆನೆ ಹೋಗ್ತಿರುತ್ತೆ. ಇದನ್ನ ನಮ್ಮಿಂದ ಅರ್ಥ ಮಾಡ್ಕೊಳಕ್ಕೆ ತುಂಬಾ ಕಷ್ಟ. ಅದ್ ತಂದಿಡೋ ಅಪಾಯನ ಸುಲಭವಾಗಿ ತಪ್ಸಕ್ಕಾಗಲ್ಲ. ಯಾವಾಗ ಏನಾಗುತ್ತೋ ಗೊತ್ತಾಗಲ್ಲ. ವಿಕ್ರಾಂತ್ ಅವರೇ, ಶಟ್. ತಾತ ತಾತ ಎದ್ದೇಳು. ಎದ್ದೇಳಿ. ಹುಷಾರು. ನಾಯಿನಿ, ನಾನು ಬೀಸಿದ ಬಲೆಗೆ ಮೀನಿನ ಚೆನ್ನಾಗಿ ಸಿಕ್ಕಾಕೊಂಡೆ. ತಾತ, ನಿನಗೇನು ಆಗಿಲ್ಲ ಅಲ್ವಾ? ಪರವಾಗಿಲ್ಲ ಬಿಡಮ್ಮ, ಚಿಕ್ಕ ಪೆಟ್ಟು. ಸಾರಿ ತಾತ, ಗೊತ್ತಾಗ್ಲಿಲ್ಲ. ನಾನು ಹುಷಾರಾಗಿರ್ಬೇಕಿತ್ತಪ್ಪ, ನೋಡ್ದೆ ಹಾಗೆ ಅಡ್ಡ ಬಂದ್ಬಿಟ್ಟೆ. ತಾತ, ಒಂದ್ ನಿಮಿಷ, ನಾನು ನಿನ್ಗೋಸ್ಕರ ನೀರು ತರ್ತೀನಿ. ನಾನೀಗ್ಲೇ ತಗೊಂಡ್ಬರ್ತೀನಿ. ಹಾ, ಸರಿನಮ್ಮ. ಈ ನೈನಿಗೆ ಅಪ್ಪಿ ತಪ್ಪಿ ನಾನು ಬಂದಿರೋದು ಗೊತ್ತಾಗಿಲ್ಲ ತಾನೆ? ನನ್ನ ನೋಡ್ದ ಹಾಗೆ ಈ ಕಡೆನೆ ಬಂದಲ್ಲ. ಕುಡೀರಿ.
ಬೆಳಗ್ಗೆಯಿಂದ ಒಂದು ಹನಿ ನೀರು ಕುಡ್ತಿರ್ಲಿಲ್ಲಮ್ಮ. ಅದಕ್ಕೆ ಬಿಸಿಲಿಗೆ ತಲೆ ತಿರುಗಿ ಬಿದ್ದೋದೆ. ಅಯ್ಯೋ, ನಿನಗೆ ತಿನ್ನಕ್ ಕೊಡೋಣ ಅಂದ್ರೂ ಏನೂ ಇಲ್ಲ ತಾತ. ಪರವಾಗಿಲ್ಲ ಬಿಡಮ್ಮ, ಸಮಯಕ್ಕೆ ಸರಿಯಾಗಿ ಕುಡಿಯೋದಕ್ಕೆ ನೀರು ಕೊಟ್ಟಿಯಲ್ಲ. ಸ್ವಲ್ಪ ವಿಶ್ರಾಂತಿ ತಗೊಂಡು ಮನೆಗೆ ಹೊರಟೋಗ್ತೀನಿ. ಹೋಗ್ಲಿ, ನಿನ್ ಮನೆ ಎಲ್ಲಿದೆ ಅಂತ ಹೇಳು ತಾತ, ಅಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ. ಅಯ್ಯೋ ಪರವಾಗಿಲ್ಲ ಬಿಡಮ್ಮ, ನಿಮ್ಗೆ ಯಾಕೆ ತೊಂದರೆ, ನಾನು ಹೊರಟೋಗ್ತೀನಿ. ಮೊದ್ಲೇ ನಿಮ್ಗೆ ಸುಸ್ತಾಗಿದೆ, ಹೇಗೆ ಹೋಗ್ತೀರಾ? ಅದಕ್ಕೆ ಅವ್ರು ಹೋಗ್ತೀನಿ ಅಂತ ಹೇಳ್ತಿದ್ದಾರಲ್ಲ, ಮೊದಲು ನಮ್ಮ ಕೆಲಸ ಮುಗಿಸೋಣ. ನೀವು ಹೊರಡಿ ಅಮ್ಮ. ಸರಿ ತಾತ, ಹುಷಾರಾಗಿ ಹೋಗಿ. ಅದಕ್ಕೆ ಟೈಮ್ ಆಗ್ತದೆ, ಬನ್ನಿ. ನೈನಿ, ಈ ಏಟಿಂದ ವಿಶಾಲ್ ಜೈಲ್ ಪಾಲಾಗೋದು ಖಚಿತ. ಇದೆಲ್ಲ ನಿನ್ನಿಂದನೇ ಆಗಿರೋದಂತ ತಿಲೋತ್ತಮ ಆಂಟಿ ನಿನ್ನ ಮನೆಯಿಂದ ಕತ್ ಹಿಡಿದು ಆಚೆ ಕಳ್ಸೋದು ಕೂಡ ಖಚಿತ. ವಿಶಾಲ್ ಜೈಲಿಂದ ಆಚೆ ಬಂದ್ಮೇಲೆ ಉಳಿದಿರೋ ಕಥೆನ ನಾನು ಅದ್ಭುತವಾಗಿ ಬರಿತೀನಿ. ಡಾಕ್ಟರ್, ಈಗ ಹೇಗಿದೆ ಪರಿಸ್ಥಿತಿ? ತುಂಬ ಗಾಬರಿ ಆಗ್ತಿದೆ. ಏನಾದರೂ ಮಾಡಿ ಡಾಕ್ಟರ್. ಇಷ್ಟಕ್ಕೂ ಇವನಿಗೆ ಯಾಕೆ ಹೀಗಾಗಿರ್ಬೋದು ಅಂತೀರಾ? ಕೆಲವರಿಗೆ ಡಸ್ಟ್ ಅಲರ್ಜಿ ಇರುತ್ತೆ, ಕೆಲವರಿಗೆ ಫುಡ್ ಅಲರ್ಜಿ ಇರುತ್ತೆ. ಅದೇ ಥರ ಕೆಲವರಿಗೆ ಆಗದೇ ಇರೋ ವಾಸನೆಯನ್ನು ನೋಡಿದ್ರೆ ಅದರಿಂದನೂ ಅಲರ್ಜಿ ಆಗುತ್ತೆ. ವಿಶಾಲ್ಗೆ ಮನೆ ಆಫೀಸು ಬಿಟ್ರೆ ಇನ್ನೊಂದು ಪ್ರಪಂಚ ಗೊತ್ತಿಲ್ಲ ಡಾಕ್ಟರ್. ಇಷ್ಟು ದಿನ ಚೆನ್ನಾಗೇ ಇದ್ನಲ್ಲ, ಈಗ ಇದ್ದಕ್ಕಿದ್ದ ಹಾಗೆ ಇವನ್ಗೆ ಅಲರ್ಜಿ ಬರೋದಕ್ಕೆ ಕಾರಣ ಏನಿರ್ಬೋದು? ವಿಶಾಲ್ ಸ್ವಲ್ಪ ಟಾಕ್ಸಿಕ್ ಇರೋವಂಥ ಗಾಳಿನ ಇನ್ಹೇಲ್ ಮಾಡಿರಬೇಕು ಅಂತ ಅನಿಸ್ತಾ ಇದೆ. ಏನು ಜೀವಕ್ಕಪಾಯ ಆಗೋಂತದ್ದ? ಏ ಹಾಸ್, ವಿಶಾಲ್ ಎಷ್ಟು ಕೆಟ್ಟ ಗಾಳಿನ ತಗೊಂಡಿದ್ದಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿನ್ನ ಎಕ್ಸ್ಪ್ರೆಷನ್ಸ್ ನೋಡಿದ್ರೆ ನಿಜವಾಗ್ಲೂ ಕೆಟ್ಟದೇನೋ ನಡೆಯತ್ತೇನೋ ಅಂತ ಅನ್ಸತ್ತೆ. ದುರ್ದು ಆಂಟಿ, ಸ್ವಲ್ಪ ಸುಮ್ಮನಿರ್ತೀರಾ? ಮೊದಲೇ ವಿಶಾಲಿಗೆ ಏನಾಗಿದೆಯೇನೋ ಅಂತ ನಾವು ಚಿಂತೆ ಮಾಡ್ತಾ ಇದ್ರೆ ನೀವ್ ನೋಡಿದ್ರೆ ನನ್ನ ಮಾತಲ್ಲಿ ತಪ್ಕೊಂಡು ಹಿಡಿಯಕ್ ನೋಡ್ತಿದ್ದೀರಲ್ಲ. ಅಮ್ಮ ಹಾಸಿನಮ್ಮ, ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ನೀವಿಬ್ರು ಜಗಳ ನಿಲ್ಸಿದ್ರೆ ಡಾಕ್ಟರ್ ಏನ್ ಹೇಳ್ತಾರೆ ಅಂತ ಕೇಳ್ಬೋದು. ಡಾಕ್ಟರ್, ನೀವ್ ಹೇಳಿ. ಸರ್, ಒಂದ್ಸಲ ವಿಶಾಲ್ ರೂಮ್ನ ಚೆಕ್ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಡಾಕ್ಟರ್. ಜಗದೀಶ್ ಸರ್, ಅದು ಯಾವ ಹೂ ಸರ್? ಇಲ್ಲಿ ಯಾಕೆ ಇಟ್ಟಿದ್ದೀರಾ? ಓ, ಅದಾ ವಿಶಾಲ್ಗೆ ಅವನ ತಾಯಿ ನೆನಪಿಗೋಸ್ಕರ ನೈನೇ ಉಡುಗೊರೆಯಾಗಿ ಕೊಟ್ಟಿರೋದು ಡಾಕ್ಟರ್. ಈ ಹೂನ ಲ್ಯಾಬಿಗೆ ಕಳಿಸಿ ಒಂದ್ಸಲ ಟೆಸ್ಟ್ ಮಾಡಿಸ್ಬೋದಾ? ಖಂಡಿತವಾಗ್ಲೂ ಡಾಕ್ಟರ್. ಆದರೆ ಈ ಹೂವಿಂದ ಏನಾದರೂ ತೊಂದರೆ ಆಗಿರ್ಬೋದೇನೋ ಅಂತ ನಿಮ್ಗೆ ಅನುಮಾನನಾ? ಕೆಲವರಿಗೆ ಈ ಥರ ಹೂವಿಂದನೂ
ಅಲರ್ಜಿ ಆಗ್ಬೋದು. ಅವು ರಿಲೀಸ್ ಮಾಡೋ ಲಿಕ್ವಿಡಿಂದ ಅದರಿಂದ ಬರೋ ವಾಸನೆಯಿಂದ ಕೂಡ ಈ ಥರ ಆಗೋ ಚಾನ್ಸಸ್ ಇದೆ. ಆ ಹಳ್ಳಿ ಗುಗ್ಗಿಗೆ ಏನು ಮಾಡಬೇಕೋ ಏನು ಮಾಡಬಾರ್ದೋ ಗೊತ್ತಿಲ್ಲ. ಹುಚ್ಚುಚ್ಚಾಗಿ ಸಿಕ್ಕಿದ್ದನ್ನೆಲ್ಲ ಮನೆಗೆ ತಗೊಂಬಂದಿಡ್ತಾಳೆ. ನೀವೆಲ್ಲ ನಯನಿ ಮಾಡೋದನ್ನೆಲ್ಲ ಸರಿ ಅಂತ ಅವಳು ಏನೇ ಹೇಳಿದ್ರು ನಿಜ ಅಂತ ಒಪ್ಕೋತೀರಾ? ಈಗ ನೋಡಿ ಪರಿಸ್ಥಿತಿ ಎಲ್ಲಿವರೆಗೂ ಬಂದಿದೆ ಅಂತ. ತಿಲೋತ್ತಮ, ಆ ಹೂವಿಂದನೇ ತೊಂದರೆ ಇದೆ ಅಂತ ಡಾಕ್ಟ್ರೇನು ಹೇಳಿಲ್ವಲ್ಲ. ಜಸ್ಟ್ ಲ್ಯಾಬಿಗೆ ತಗೊಂಡು ಹೋಗಿ ಟೆಸ್ಟ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನೈನಿನ್ ಯಾಕೆ ಆಡ್ಕೋತೀಯಾ? ನೀವ್ ಈ ತರ ಸಪೋರ್ಟ್ ಮಾಡ್ತಿರೋದಕ್ಕೇನೆ ಆ ನಯನಿ ಈ ತರ ಹುಚ್ಚುಚ್ಚು ಕೆಲಸಗಳನ್ನ ಮಾಡ್ತಾ ಇರೋದು. ನೈನಿ ಮಾತಲ್ಲಿ ಎಷ್ಟು ನಿಜ ಇದೆಯೋ, ಕೆಲಸದಲ್ಲಿ ಎಷ್ಟು ನಿಷ್ಠೆ ಇದೆ ಅಂತನೂ ನನಗೆ ಚೆನ್ನಾಗಿ ಗೊತ್ತು. ನೀವ್ಯಾರು ನನಗೆ ಹೇಳೋಂಥ ಅವಶ್ಯಕತೆ ಇಲ್ಲ. ನೋಡೋಣ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ. ನಂಬಿಕೆ ಕೂಡ ಒಂದು ಲಿಮಿಟ್ ಇರಬೇಕು. ಒಬ್ಬ ಮನುಷ್ಯನ ಸಪೋರ್ಟ್ ಮಾಡೋದಕ್ಕೂ ಕೆಲವು ಕಾರಣಗಳಿರ್ಬೇಕು. ಆ ನೈನಿನ ಪ್ರತಿ ವಿಷಯದಲ್ಲೂ ನೀವ್ ಯಾಕೆ ಅವಳನ್ನ ಬ್ಲೈಂಡ್ ಆಗಿ ನಂಬ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ದುರ್ದು ಆಂಟಿ, ನಂಬಿಕೆ ಅನ್ನೋದಿದ್ರೆ ಪ್ರೀತಿ ಅಭಿಮಾನ ಎರಡೂ ಇರುತ್ತೆ. ಅಪನಂಬಿಕೆ ಇದ್ರೆ ಎಲ್ಲದ್ರ ಬಗ್ಗೆ ಅನುಮಾನನೇ. ಇಷ್ಟು ವಯಸ್ಸಾಗಿದೆ, ಇದನ್ನು ಕೂಡ ನಾನ್ ಹೇಳ್ಕೊಡ್ಬೇಕಾ? ಹಾ, ಕರೆಕ್ಟಾಗಿ ಹೇಳಿದೆ ಹಾಸಿನಿ. ಮನುಷ್ಯರು ಮಧ್ಯೆ ಸಂಬಂಧ ಬೆಳೆಸಬೇಕು ಅನ್ಕೊಂಡವ್ರನ್ನ ಅವರಲ್ಲಿ ಮನುಷ್ಯರನ್ನ ನಂಬೋ ಗುಣ ಕೂಡ ಜಾಸ್ತಿ ಇರುತ್ತೆ. ಅಕ್ಕಪಕ್ಕದವ್ರ ಜೊತೆ ಕೋಪ ಅಸಹ್ಯನೂ ಪಟ್ಕೊಳ್ಳದೆ ಪ್ರೀತಿಯಿಂದ ಮಾತಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಎಲ್ಲರೂ ಸಭ್ಯರ ಹಾಗೆ ಕಾಣಿಸ್ತಾರೆ. ಓಹೋ, ನಮ್ ಭಾವನಿಗೆ ತಲೆ ಕೆಟ್ಟು ಹೋದ್ಮೇಲೆ ಈ ಪ್ರೀತಿ ಬಂಧನದ ಬಗ್ಗೆ ಏನ್ ತುಂಬಾ ಲೆಕ್ಚರ್ ಕೊಡ್ತಾ ಇದ್ದಾರೆ. ತಲೆಲಿರೋ ಬುದ್ಧಿ ಎಲ್ಲಾನು ಸರಿಯಾಗಿರೋ ನಾವೇ ಹೀಗೆ ಹುಚ್ಚುಚ್ಚಾಗಿರ್ಬೇಕಾದ್ರೆ ಯಾರ್ ಲೆಕ್ಚರ್ ಕೊಟ್ರೆ ಏನು ಉಪಯೋಗ? ಹಾಸಿನಮ್ಮ, ನೀನು ಚೆನ್ನಾಗೇ ಕೌಂಟರ್ ಕೊಡ್ತೀಯಾ? ಡಾಕ್ಟರ್ ಸರ್, ನೀವು ಆ ಹೂವನ್ನು ತಗೊಂಡು ಹೋಗಿ ಟೆಸ್ಟ್ ಮಾಡಿಸಿ. ಓಕೆ ಸರ್. ನರ್ಸ್, ಈ ಹೂನ ಅರ್ಜೆಂಟಾಗಿ ಲ್ಯಾಬಿಗೆ ಕಳಿಸಿ. ಸರಿ ಸರ್. ಜಗದೀಶ್ ಸರ್, ನೋಡೋಣ ರಿಪೋರ್ಟ್ ಏನು ಬರುತ್ತೆ ಅಂತ. ಸರಿ ಡಾಕ್ಟರ್, ನಡೀರಿ. ಅಂದ್ರೆ ನನಗ್ ಗೊತ್ತಿಲ್ಲದೆ ಜಾಸ್ಮಿನ್ ಏನೋ ಪ್ಲಾನ್ ಮಾಡಿದಾಳೆ ಅಂತ ಅರ್ಥ. ಮಾಡ್ಲಿ ಬಿಡು, ಹೇಗಿದ್ರೂ ಎಲ್ಲ ನೈನಿ ತಲೆ ಮೇಲೆ ಬರುತ್ತೆ. ನನಗೆ ಒಳ್ಳೇದು. ಎಕ್ಸ್ಕ್ಯೂಸ್ ಮೀ ಸರ್. ಓ, ಕಮಿನ್. ಲಾಯರ್ ಅವರೇ, ನೀವು ಕೇಳಿರೋ ಆಫೀಸ್ ಕಾಗದಗಳೆಲ್ಲ ಇದರಲ್ಲಿದೆ. ಏನಾಯ್ತು ಲಾಯರ್ ಸರ್? ಅಗ್ರಿಮೆಂಟಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ? ಇಲ್ಲ, ಇದರಲ್ಲಿ ಪೇಪರ್ಸೇ ಇಲ್ಲ. ಆಫೀಸ್ ಕಾಗದಗಳು ಇಲ್ಲ ಅಂದ್ರೆ ಏನು ಲಾಯರ್ ಅವರೇ?
ಇಲ್ಲಿರೋ ಕಾಗದಗಳು ಏನಾಯ್ತು? ಅದು ನಾನ್ ಕೇಳಬೇಕಾಗಿರೋ ಪ್ರಶ್ನೆ. ನನ್ ಕೈಯಾರೆ ನಾನೇ ಲಾಕರ್ ಇಂದ ತಗೊಂಡು ಇದ್ರಲ್ಲಿಟ್ಟು ತಗೊಂಡ್ ಬಂದೆ. ಆದ್ರೆ ಈಗಿಲ್ಲ, ಎಲ್ಲ ಹೋಯ್ತೋ ಗೊತ್ತಾಗ್ತಿಲ್ಲ.